ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡೆಕ್ಕನ್ ಆಸ್ಪತ್ರೆಯಲ್ಲಿ 1 ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕ್ಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು, ಸದರಿ ಆಸ್ಪತ್ರೆಯಲ್ಲಿ 2026 ಜನವರಿ 21ರಿಂದ ಫೆಬ್ರವರಿ 21ರವರೆಗೂ 1 ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವಿ ರವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಮತ್ತು ಸಂಜೆ 5ರಿಂದ ರಾತ್ರಿ 9 ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕ್ಕನ್ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ, ಅಶ್ವಿನಿ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9663588888 ಮತ್ತು 8548888688. ನರಸಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ 2025-26ನೇ ಸಾಲಿನ ವಾರ್ಷಿಕೋತ್ಸವ. ಚಿಂತಾಮಣಿ ತಾಲೂಕಿನ ಕೆ. ರಾಗುಟಹಳ್ಳಿ ಕ್ಲಸ್ಟರ್ ನರಸಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಸಂಭ್ರಮ ಸಡಗರದಿಂದ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ. ಉಮಾದೇವಿರವರು ಮಾತನಾಡಿ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಮಕ್ಕಳಲ್ಲಿ ಅಡಗಿರುವ ಅವರ ಪ್ರತಿಭೆಯನ್ನು ಹೊರಕ್ಕೆ ಪರಿಚಯಿಸುವುದು. ಇಂದು ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಮತ್ತಿತರ ಕಾರ್ಯಕ್ರಮಗಳನ್ನು ನೋಡಿದಾಗ ಸರ್ಕಾರಿ ಶಾಲೆಯ ಮಕ್ಕಳು ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಎನ್ನುವಂತೆ ಪ್ರದರ್ಶನ ಮಾಡಿದ್ದು ಸಂತಸ ವಿಷಯವಾಗಿದೆ ಎಂದರು. ಇನ್ನು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭರತನಾಟ್ಯ ವಿಶೇಷವಾಗಿತ್ತು. ಕೋಲಾಟ ನಮ್ಮ ನಾಡಿನ ಪರಂಪರೆಯನ್ನು ಮೆಲುಕು ಹಾಕುವ ರೀತಿಯಲ್ಲಿತ್ತು. ಜಾನಪದ ನೃತ್ಯಗಳು ಹಾಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ವಿವಿಧ ಶಾಲಾ ತರಗತಿಯ ವಿದ್ಯಾರ್ಥಿಗಳು ಪ್ರದರ್ಶಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಜಯ ಭಾಸ್ಕರ್ ಅವರು ಶಾಲೆಯಲ್ಲಿ ನಡೆಸಿದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ವಿತರಣೆ ಮಾಡಿದರು. ಪ್ರಕಾಶ್ ರವರು 2 ಕುರ್ಚಿಗಳು, ಆಂಜನಪ್ಪ ಮೆಂಬರ್ ಮತ್ತು ಮಕ್ಕಳಿಂದ ಟೇಬಲ್, ಗೋಪಾಲಕೃಷ್ಣ ಸದಸ್ಯರಿಂದ ಎಲ್ಲ ಮಕ್ಕಳಿಗೂ ಸ್ಟೀಲ್ ವಾಟರ್ ಬಾಟಲ್ಗಳು, ಪವಿತ್ರ ಸದಸ್ಯರು ಗಡಿಯಾರ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಬುಜಾ ಪಿ ಮತ್ತು ಬಾಲಾಜಿ ಎಂಆರ್ ಅವರಿಂದ ಟ್ರ್ಯಾಕ್ ಶೂಟ್ ಸಹ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಇಒ ಉಮಾದೇವಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಗಿರಿಜಮ್ಮ ಅವರನ್ನು ಶಾಲೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಸಂಯೋಜಕರಾದ ದೇವಮ್ಮ, ಸಂಪನ್ಮೂಲ ವ್ಯಕ್ತಿ ಶ್ರೀರಾಮಪ್ಪ ವಿ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವಿಜಯ ಭಾಸ್ಕರ್, ಮುಖ್ಯೋಪಾಧ್ಯಾಯರಾದ ಅಂಬುಜಾ ಪಿ, ಉಪಾಧ್ಯಕ್ಷರಾದ ಪ್ರಕಾಶ್ ಎನ್, ಗ್ರಾಮದ ಮುಖಂಡರಾದ ನಾಗರಾಜ್, ಶ್ರೀನಿವಾಸ ರೆಡ್ಡಿ, ಬಿಆರ್ಪಿಗಳಾದ ನಂಜುಂಡಯ್ಯ, ಈಶ್ವರ ರೆಡ್ಡಿ, ಸಿಆರ್ಪಿ ಶಂಕರಪ್ಪ ಹಾಗೂ ಇದೇ ಶಾಲೆಯ ಶಿಕ್ಷಕರಾದ ಮಂಜುನಾಥ್ ಎಂ, ಸುಜ್ನಹಳ್ಳಿ ಶಾಲೆಯ ಶಿಕ್ಷಕ ಬಾಲಾಜಿ ಎಂಆರ್, ಶಿಕ್ಷಕರ ಸಂಘದ ಜಗದೀಶ್, ಸರ್ಕಾರಿ ನೌಕರರ ಗೃಹ ಮಂಡಳಿ ಸಂಘದ ನಿರ್ದೇಶಕ ವೆಂಕಟಾಚಲಪತಿ, ಕ್ಲಸ್ಟರ್ನ ಶಿಕ್ಷಕರಾದ ಗಂಗಲಪ್ಪ ವಿ, ಮಂಜುನಾಥ್, ಕೇಶವರೆಡ್ಡಿ, ನಾಗೇಶ್, ಅಶ್ವತ್ಥನಾರಾಯಣ್, ಗೋಪಾಲ್ಪುರ ಮಂಜುನಾಥ್, ನೇತ್ರಾವತಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಪುಟ್ಟ ಶಾಲೆಯಾಗಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನರಸಾಪುರ, ಈ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನ ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಇದೇ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ವಿಜಯ್ ಭಾಸ್ಕರ್ ರವರೇ, ಉಪಾಧ್ಯಕ್ಷರಾದ ಶ್ರೀ ಪ್ರಕಾಶ್ ರವರೇ, ಗ್ರಾಮದ ಪ್ರಮುಖರಾದ ಶ್ರೀ ನಾಗರಾಜ್ ರವರೇ, ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಬಿಆರ್ಸಿ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ಗಿರಿಜಮ್ಮ ಅವರೇ, ಈ ಭಾಗದ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ದೇವಮ್ಮರವರೇ, ಸಿಆರ್ಪಿ ರವರಾದಂತಹ ಶ್ರೀರಾಮಪ್ಪ ಅವರೇ, ಈ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಶಿಕ್ಷಕ ವೃಂದದವರೇ, ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಕೇವಲ ಶಾಲೆಯಲ್ಲಿ 13 ಮಕ್ಕಳು 14 ಮಕ್ಕಳಿದ್ರೂ ಸಹ ಸುಮಾರು 36 ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬಹಳ ಉತ್ತಮ ರೀತಿಯಲ್ಲಿ ತರಬೇತಿಯನ್ನ ಕೊಟ್ಟು ಬಹಳ ಕ್ರಿಯಾಶೀಲರಾಗಿ ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಅಂಬುಜಾರವರೇ, ಶ್ರೀ ಮಂಜುನಾಥ್ ರವರೇ, ಗ್ರಾಮದ ಎಲ್ಲ ಪ್ರಮುಖರೇ, ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆಯೋದಕ್ಕೆ ಬಹಳಷ್ಟು ಸಹಕಾರವನ್ನ ಕೊಟ್ಟಿರುವಂತಹ ಗ್ರಾಮದ ಎಲ್ಲ ಪೋಷಕ ವೃಂದದವರೇ, ಎಸ್ಡಿಎಂಸಿಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಇಲಾಖೆಯ ಎಲ್ಲ ಕ್ಷೇತ್ರ ಸಿಬ್ಬಂದಿಯವರೇ, ಪುಟ್ಟ ಮಕ್ಕಳೇ, ಕೇಂದ್ರ ಬಿಂದುಗಳಾದಂತಹ ಎಲ್ಲ ವಿದ್ಯಾರ್ಥಿಗಳೇ, ಸಾಮಾನ್ಯ ನಾವು ಶಾಲಾ ವಾರ್ಷಿಕೋತ್ಸವ ಅನ್ನೋದು ಖಾಸಗಿ ಶಾಲೆಗಳಲ್ಲಿ ಅಷ್ಟೇ ನೋಡ್ತಾ ಇರ್ತೀವಿ. ನೂರಾರು ಸಾವಿರಾರು ಮಕ್ಕಳು ಕಲಿತಾ ಇರುವಂತಹ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಒಂದು ಇಡೀ ಶೈಕ್ಷಣಿಕ ವರ್ಷದಲ್ಲಿ ಏನೆಲ್ಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ನಡೆದಿರುತ್ತೋ ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಒಂದು ಸಮಪ್ ಮಾಡಿ ಆ ಮಕ್ಕಳ ಒಂದು ಟ್ಯಾಲೆಂಟ್ ಅನ್ನ ತೋರಿಸುವಂತಹ ಒಂದು ಕಾರ್ಯಕ್ರಮವನ್ನ ಖಾಸಗಿ ಶಾಲೆಗಳಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅಷ್ಟೇ ವಿಜೃಂಭಣೆಯಿಂದ ಒಂದು ಪುಟ್ಟ ಶಾಲೆಯಾಗಿ ಕೇವಲ 14 ಮಕ್ಕಳಿದ್ರು, ಆ ಮಕ್ಕಳ ಎಲ್ಲ ಪೋಷಕರು ಮತ್ತು ಗ್ರಾಮದ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಸಮುದಾಯದ ಒಂದು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಕಾರ್ಯಕ್ರಮವನ್ನ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರೋದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ವಾರ್ಷಿಕೋತ್ಸವ ಸಮಾರಂಭಗಳನ್ನ ಆಚರಣೆ ಮಾಡೋದು ಬಹಳ ವಿರಳ. ಸೊ ಈ ಶಾಲೆಯಲ್ಲಿ ಹೇಳ್ಬೇಕು ಅಂದ್ರೆ ಮಕ್ಕಳಿಗೆ ಕಲಿಕೆ ಕೂಡ ತುಂಬಾ ಚೆನ್ನಾಗಿದೆ. ಆಕ್ಟಿವ್ ಆಗಿ ಟೀಚರ್ಸ್ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶನದಂತೆ ಮಾರ್ಗಸೂಚಿಯ ಅನ್ವಯ ಎಲ್ಲ ಚಟುವಟಿಕೆಗಳನ್ನ ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದಾರೆ. ಮುಖ್ಯವಾಗಿ ಈ ಕ್ಲಸ್ಟರ್ ಅಲ್ಲಿ ಯಾವುದೇ ಒಂದು ಸಣ್ಣ ಚಟುವಟಿಕೆ ಆದ್ರೂ, ಸಣ್ಣ ಕಾರ್ಯಕ್ರಮ ಆದ್ರೂ ಸಹ ಬಹಳಷ್ಟು ಪೈಪೋಟಿಯಿಂದ ಶಾಲೆಗಳಲ್ಲಿ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ತರಬೇತಿಗೊಳಿಸಿ ಮಕ್ಕಳ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸೋದಿಕ್ಕೆ ಏನೇನು ವೇದಿಕೆಗಳು ಮಕ್ಕಳಿಗೆ ಕಲ್ಪಿಸೋದಿಕ್ಕೆ ವ್ಯವಸ್ಥೆ ಇರುತ್ತೆ, ಎಲ್ಲದರಲ್ಲೂ ಸಹ ಟೀಚರ್ಸ್ ಲೈಕ್ ಒಂದು ಹೆಲ್ತಿ ಕಾಂಪಿಟಿಷನ್ ಅಲ್ಲಿ ಮಕ್ಕಳನ್ನ ಸಿದ್ಧಗೊಳಿಸ್ತಾ ಇರ್ತಾರೆ. ಈಗ ಒಂದು ನಮ್ಮ ಈ ಶಾಲೆ ತಗೊಂಡಾಗ 14 ಮಕ್ಕಳು, ನಾನು ಪ್ರೋಗ್ರಾಮ್ ಲಿಸ್ಟ್ ನೋಡ್ತಾ ಇದ್ದೆ, 36 ಕಾರ್ಯಕ್ರಮಗಳು. ಅದು ಹೇಗೆ 36 ಕಾರ್ಯಕ್ರಮಗಳಿಗೆ 2 ಶಿಕ್ಷಕರು ಸೇರಿ, ಆ 2 ಶಿಕ್ಷಕರಲ್ಲಿ ಮೇಜರ್ ರೋಲ್ ಇರೋದು ಅಂಬುಜಾದೆ. ಹಾಗಾಗಿ ಮುಸ್ಲಿಂ ಮಂಜುನಾಥ್ ಯಾವ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿದಾರೆ ಇಲ್ವೋ ನಂಗೆ ಗೊತ್ತಿಲ್ಲ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಲೈಕ್ ಮೇಲ್ ಟೀಚರ್ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅಷ್ಟು 36 ಕಾರ್ಯಕ್ರಮಗಳನ್ನ ಒಂದು ಆಯೋಜನೆ ಮಾಡಿ ಆ ಕಾರ್ಯಕ್ರಮಗಳಿಗೆ ಒಂದು ಒಳ್ಳೆಯ ರಿಹರ್ಸಲ್ ಅನ್ನ ಮಾಡಿ ಮಕ್ಕಳನ್ನ ಸಿದ್ಧಗೊಳಿಸಿ ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ಕಾಸ್ಟ್ಯೂಮ್ಸ್ ಅನ್ನ ನಮ್ಮ ಪೋಷಕರ ಒಂದು ನೆರವಿನಿಂದ ಮಾಡಿ ಮಕ್ಕಳಿಗೆ ಒಳ್ಳೆ ಮೇಕಪ್ ಮಾಡಿ ಎಲ್ಲ ಪೋಷಕರು ಸಹ ಇವತ್ತು ನಿಮ್ಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರು ಸಹ ನಮ್ಮೂರ ಶಾಲೆ, ನಮ್ಮ ಮಕ್ಕಳು, ನಮ್ಮ ಟೀಚರ್ಸ್ ಅನ್ನುವ ಒಂದು ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಬಹಳ ಹೆಮ್ಮೆಯ ವಿಷಯ. ಈ ರೀತಿಯ ಕಾರ್ಯಕ್ರಮಗಳು ನಾನು ಆಗ್ಲೇ ಹೇಳಿದಂಗೆ ಬಹಳಷ್ಟು ವಿರಳವಾಗಿ ಆಗ್ತಾ ಇರುತ್ತೆ. ಸೊ ನಾನಿದು 2ನೇ ವರ್ಷ, ಲಾಸ್ಟ್ ಇಯರ್ ನಾನು ಈ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವಾಗ್ಲೂ ಸಹ ಹೀಗೆ ಬಹಳಷ್ಟು ಕಾರ್ಯಕ್ರಮಗಳು ಒಂದು ಪುಟ್ಟ ಶಾಲೆಯಲ್ಲಿ ಆಯೋಜನೆ ಆಗಿತ್ತು. ನಿಮ್ಮೆಲ್ಲರ ಸಹಕಾರದಿಂದ
ಯಾಕಂದ್ರೆ ನಾವು ಸರ್ಕಾರದ ಏನು ಒಂದು ಉದ್ದೇಶ ಇದೆ, ಅರ್ಹ ವಯಸ್ಸಿನ 6ರಿಂದ 14 ಮುಂದುವರೆದು ನಮ್ಮ RMSA ಆದ ನಂತರ 18 ವರ್ಷ ಆಗಿದೆ. ಸೊ 6ರಿಂದ 18 ವರ್ಷ ವಯಸ್ಸಿನ ಎಲ್ಲಾ ಮಕ್ಕಳು ಸಹ ಅರ್ಹ ವಯಸ್ಸಿನ ಮಕ್ಕಳು ಶಾಲೆಗೆ ದಾಖಲಾಗಬೇಕು. ದಾಖಲಾದ ಮಕ್ಕಳು ಎಲ್ಲರೂ 100% ಶಾಲೆಗೆ ಹಾಜರಾಗಬೇಕು. ಹಾಜರಾದ ಎಲ್ಲ ಮಕ್ಕಳಿಗೂ ಸಹ ಗುಣಾತ್ಮಕ ಶಿಕ್ಷಣವನ್ನ ಕೊಡಬೇಕು ಅನ್ನುವ ಒಂದು ಧ್ಯೇಯದಿಂದ ಸರ್ಕಾರ ನಮ್ಮ ಮಕ್ಕಳಿಗೆ ಏನು ಉಚಿತವಾಗಿ ಟೆಕ್ಸ್ಟ್ ಬುಕ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಶೂ ಸ್ಯಾಕ್ಸ್ ಇರ್ಬೋದು, PM ಪೋಷಣ್ ಅಭಿಯಾನ ಅಡಿಯಲ್ಲಿ ಮಕ್ಕಳಿಗೆ ಕೆನೆಬರಿತ ಹಾಲು ಕೊಡೋದಾಗಿರ್ಬೋದು, ಬಿಸಿ ಊಟ, ಅದರ ಜೊತೆಗೆ ವಾರದ 4 ದಿನ ಮೊಟ್ಟೆ ಅಥವಾ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ಕೊಡ್ತಾ ಇರೋದಾಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನ ಮಕ್ಕಳ ಒಂದು ಶಿಕ್ಷಣವನ್ನ ಪ್ರೋತ್ಸಾಹಿಸುವ ಸಲುವಾಗಿ ಮಕ್ಕಳು ಶಾಲೆಯಲ್ಲಿದ್ದು ಕಲಿಬೇಕು, ಸದೃಢರಾಗಬೇಕು. ನಮ್ಮ ಮಕ್ಕಳು ಎಲ್ಲ ಪೋಷಕಾಂಶ ಭರಿತ ಫುಡ್ ಅನ್ನ, ಆಹಾರವನ್ನ ಸೇವಿಸಿ ನಮ್ಮ ಮಕ್ಕಳು ಫಿಸಿಕಲಿ ಮೆಂಟಲಿ ಸದೃಢರಾಗಿರಬೇಕು ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡ್ತಾ ಇದೆ. ಅದರ ಜೊತೆಯಾಗಿಯೇ ಶಾಲೆಗೆ ಅಗತ್ಯವಾದಂತಹ ಮೂಲಭೂತ ಸೌಲಭ್ಯಗಳನ್ನು ಕೂಡ ಸರ್ಕಾರ ಒದಗಿಸಿಕೊಡ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ಶಾಲೆಯ ಇನ್ನೂ ಅಗತ್ಯಗಳು ಏನು ನೀಡ್ಸ್ ಇದೆ, ಶಾಲೆಯ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಗ್ರಾಮದ ಗ್ರಾಮಸ್ಥರು ದಾನದ ರೂಪದಲ್ಲಿ ದಾನಿಗಳಾಗಿ ಶಾಲೆಗೆ ಬೇಕಾದಂತಹ ಪರಿಕರಗಳನ್ನು ಕೂಡ ಕೊಡ್ತಾ ಇರೋದು, ವಸ್ತುಗಳನ್ನ ಕೊಡ್ತಾ ಇರೋದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ನಮ್ಮ ಶಿಕ್ಷಕರಿಬ್ಬರು ಸಹ ಎಲ್ಲ ಗ್ರಾಮಸ್ಥರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೊಂಡಿರೋದ್ರಿಂದ ನಮ್ಗೆ ಶಾಲೆಗೆ ಇಷ್ಟು ಸಹಕಾರವನ್ನೆಲ್ಲ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಪೋಷಕರು, SDMC ಎಲ್ಲರಲ್ಲೂ ಮನವಿ ಏನಂದ್ರೆ ಇದೇ ರೀತಿಯಾಗಿ ತಮ್ಮ ಸಹಕಾರ ಮುಂದುವರಿಯಲಿ. ಈ ಶಾಲೆಗೆ ಇನ್ನಷ್ಟು ನೀವಿಬ್ರು ಆಕ್ಟಿವ್ ಟೀಚರ್ಸ್ ಅನ್ನ ಈ ಶಾಲೆಯಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಒಂದು ಸರ್ವಾಂಗೀಣವಾಗಿ ನಿಮ್ಮ ಮಕ್ಕಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಶಿಕ್ಷಕರು ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಯಾರಾದ್ರೂ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರೋ ಮಕ್ಕಳು ಗ್ರಾಮದಲ್ಲಿದ್ರೆ ಎಲ್ಲರೂ ಸಹ ಸರ್ಕಾರಿ ಶಾಲೆಗೆ ದಾಖಲು ಮಾಡುವುದರ ಮೂಲಕ ಈ ಶಾಲೆಯ ದಾಖಲಾತಿಯನ್ನ ಹೆಚ್ಚಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಸೇರಿಸಿದಾಗ ಅದಕ್ಕೆ ಅನುಗುಣವಾಗಿ ಶಿಕ್ಷಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಜೂರಾಗಿ ಟೀಚರ್ಸ್ ನ ಕೊಡೋಕೆ ಸಾಧ್ಯ ಆಗತ್ತೆ. ಇನ್ನಷ್ಟು ಮೂಲಭೂತ ಸೌಲಭ್ಯಗಳನ್ನು ಸಹ ಕಲ್ಪಿಸೋದಕ್ಕೆ ಸಾಧ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯೊಂದಿಗೆ ಸದಾ ತಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕು ಅಂತ ಕೋರ್ತಾ ಇವತ್ತು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯೋಜನೆಯಾಗಿದೆ. ಮೋಸ್ಟ್ಲಿ ನಾನು ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಅಂಬುಜಾ ಅವರು ಪಾಪ 1 ವಾರದಿಂದ ಇದ್ದ ಪರಿಸ್ಥಿತಿಯನ್ನು ಗಮನಿಸಿ ICU ಇದ್ದಂತ ಪೇಷಂಟ್ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಎಲ್ಲರ ಒಂದು ಸಹಕಾರದಿಂದ ಮಾಡ್ಲೇಬೇಕು. ನಾನು ಅವರು ಬಾಲಾಜಿ ಅವ್ರನ್ನ ಹಾಸ್ಪಿಟಲ್ ನೋಡಕ್ ಹೋದಾಗೂ ಅವ್ರು ಅದೇ ಹೇಳ್ತಾ ಇದ್ದಿದ್ದು, ಕಾರ್ಯಕ್ರಮ ನಿಗದಿ ಆಗಿದೆ, ಮಾಡ್ಬಿಡಿ, ನಾನು ಹಾಸ್ಪಿಟಲ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಆಗ್ಬಿಡ್ಲಿ ಕಾರ್ಯಕ್ರಮ. ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದಾರೆ. ಕಷ್ಟ ಆದ್ರೂ ಸಹ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡಿ ಅಂತ ಒಂದು ಒಳ್ಳೆಯ ಸಂಕಲ್ಪ ಮತ್ತು ಒಂದು ಒಳ್ಳೆಯ ಉದ್ದೇಶದಿಂದ ಏನು ನೀವು ಡೇಟ್ ಅನ್ನ ನಿಗದಿ ಮಾಡ್ಕೊಂಡಿದ್ರಿ. ಈಗ ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಈ ವಾರ್ಷಿಕೋತ್ಸವ ಸಮಾರಂಭವನ್ನ ಮಾಡ್ತಾ ಇದ್ದೀರಾ. ಇದು ಯಶಸ್ವಿಯಾಗ್ಲಿ. ಇದೇ ರೀತಿಯಾಗಿ ತಮ್ಮ ಸಹಕಾರ ಮುಂದುವರೆಯಲಿ. ನಮ್ಮ ಶಿಕ್ಷಕರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯ ಇರ್ಲಿ ಅಂತ ತಮ್ಮನ್ನೆಲ್ಲ ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ತಮ್ಮೊಡನೆ 4 ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಉದ್ಘಾಟನಾ ಭಾಷಣದಲ್ಲಿ ಮೇಡಮ್ ಅವರು ಪ್ರಪಂಚದ ಶ್ರೇಷ್ಠ ಶಾಂತ ಕವಿಗಳು, ದಾರ್ಶನಿಕ ಕವಿಗಳು ಆಗಿರ್ತಕ್ಕಂಥ ರವೀಂದ್ರನಾಥ ಠಾಗೂರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಮಗು ಹುಟ್ಟುತ್ತಾ ವಿಶ್ವಮಾನವನಾಗಿರುತ್ತಾನೆ, ಬೆಳೆಯುತ್ತಾ ಅಲ್ಪಮಾನವನಾಗಿರುತ್ತಾನೆ, ಮತ್ತೆ ವಿಶ್ವಮಾನವನಾಗಿ ಮಾಡುವುದೇ ಶಿಕ್ಷಣ. ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಭೆ ಎಂಬುದು ಎಲ್ಲರಲ್ಲೂ ಇಲ್ಲದೇ ಇರಬಹುದು, ಆದರೆ ಸಮಾನ ಅವಕಾಶಗಳು ಅನ್ನೋದು ಇದ್ದೇ ಇದ್ದಾವೆ. ಇದರ ಮೂಲಕ ತಾವೆಲ್ಲ ಇರ್ತಕ್ಕಂತಹ ಖಾಸಗಿ ಶಾಲೆ ಕಲಿಸ್ತಕ್ಕಂಥ ಮಕ್ಕಳು ಹಾಗೂ ಈಗ